ನಾನು ಇವಾಗ ಫೋಕಸ್ ಮಾಡ್ತಿರೋ ಥ್ರೂ ಆಯುಷ್ ಟಿವಿ ಆಫ್ಟರ್ ದಿಸ್ ಕಾನ್ಫರೆನ್ಸ್ ಇಮ್ಯುನಿಟಿ ವೆಲ್ ಬೀಯಿಂಗ್ ಮೂವ್ಮೆಂಟ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕೆ ಇಮ್ಯುನಿಟಿ ವೆಲ್ ಬೀಯಿಂಗ್ ಮೂವ್ಮೆಂಟ್ ಅಂದರೆ ಜನಕ್ಕೇನು ಅಂದರೆ ಏನೇ ಕಾರಣಕ್ಕೂ ನನಗೇನು ಕಾಯಿಲೆ ಬರಬಾರ್ದು, ಒಟ್ಟಿನಲ್ಲಿ ನಾನು ಸಾಯಬಾರ್ದು, ನಾನು ಎಲ್ಲ ಮಿಕ್ಕಿದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತೀನಿ, ಹಂಗೂ ನನಗೇನಾಗಬಾರ್ದು. ಕ್ರೌಡ್ ತುಂಬ ಇದೆ. ಅದು ನೀವು ಬರೀ ಡಿಸೀಸ್ನ ಅಡ್ರೆಸ್ ಮಾಡ್ಕೊಂಡ್ರೆ ಕ್ರೌಡ್ ಕಮ್ಮಿ ಇದೆ. ಐ ಆಮ್ ಟೆಲಿಂಗ್ ಒಂದು ಬಿಸ್ನೆಸ್ ಆ್ಯಂಗಲ್. ಸೊ ಈ 2 ಕ್ರೌಡ್ ಸೆಗ್ಮೆಂಟ್ ಹೆಂಗಿದ್ರು ಡಿಸೀಸ್ ಅಡ್ರೆಸ್ ಮಾಡಲೇಬೇಕು. ಅದ್ರ ಜೊತೆಲಿ ಒಬ್ರೊಬ್ರಿಗೂ ಪರ್ಸ್ನಲೈಸ್ ಹೆಂಗೆ ನ್ಯೂಟ್ರಿಷನ್ ಇರ್ತಾರೋ ಹಂಗೆ ಕ್ರೀಮ್ ಸೊಸೈಟಿಗೆ ಡಾಕ್ಟರ್ಸ್ಗಳನ್ನ ಲಿಂಕ್ ಮಾಡ್ತಾ ಇದ್ದೀನಿ. ವೇರ್ ಎ ಗುಡ್ ಅಮೌಂಟ್ ವಿಲ್ ಬಿ ಟೇಕನ್ ಫ್ರಮ್ ಯುವರ್ ಎಂಡ್ ಟು ಅಡ್ರೆಸ್ ದೇರ್ ಇಮ್ಯುನಿಟಿ ಬೂಸ್ಟ್ ಲೆವೆಲ್. ಅದನ್ನು ಬೇಸ್ಮೆಂಟು ಗ್ರೌಂಡ್ ಎಲ್ಲ ಆಗಿದೆ. ಇವಾಗ ಡಾಕ್ಟರ್ಸ್ನ ಟೈಅಪ್ ಮಾಡ್ಕೊಳ್ತಾ ಇದ್ದೀನಿ. ಇದಾದರೆ ಏನಾಗುತ್ತೆ ಅಂದರೆ ಫಸ್ಟ್ ಲೇಯರು ಒಂದು ಸ್ಟೇಜಿಗೆ ಎನ್ಹಾನ್ಸ್ ಆಗಿಬಿಟ್ರೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗಿಬಿಟ್ರೆ ಅವ್ರ ಕೆಳಗಡೆ ಲೀಡರ್ಸ್ ಒಬ್ಬರೇ ಎಷ್ಟು ಜನ ಪೇಷಂಟ್ಸ್ ನೋಡ್ಕೊಳಕ್ಕಾಗತ್ತೆ, ಆಗಲ್ಲ. ನಿಮ್ಮ ಅಂಡವರು ಇವತ್ತು ವಿತ್ ಫ್ರೆಷರ್ಸ್ ಎಲ್ಲರೂ ತೊಗೊಂಡು ಹಂಗಂಗೆ ಯಾಕಂದರೆ ವಿತಿನ್ ನನ್ನ ಪ್ರಯತ್ನ ಕಷ್ಟಪಟ್ಟು ವರ್ಕ್ ಮಾಡಿದ್ರೆ 2 ಇಯರ್ಸಲ್ಲಿ ಎಲ್ಲ ಡಾಕ್ಟರ್ಸ್ಗಳು ಬಂದ್ಬಿಡ್ತಾರೆ. ಎಲ್ರಿಗೂ ಇನ್ಕಮು ಎನ್ಹಾನ್ಸ್ ಆಗಬೇಕು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಹೆಚ್ಚಿಗೆ ಆಗಬೇಕು. ಆ ನಿಟ್ಟಿನಲ್ಲಿ ಆಯುಷ್ ಟಿವಿ ವರ್ಕ್ ಮಾಡಬೇಕು. ಬಿಕಾಸ್ ವಿ ಆರ್ ಮೀಡಿಯಾ. ನಾವು ಅಡ್ರೆಸ್ ಮಾಡಿ ಏನು ಇನ್ಫಾರ್ಮೇಷನ್ನ ಕೊಡ್ತೀವೋ ಪೀಪಲ್ ವಿಲ್ ಟೇಕ್ ಇಟ್, ಬಟ್ ಪ್ರೊವೈಡೆಡ್ ಅದರಲ್ಲಿ ಜೆನ್ಯೂನ್ ಇರಬೇಕು, ಅಥೆಂಟಿಕ್ ಇರಬೇಕು, ಅದಕ್ಕೆ ಟೆಸ್ಟಿಮೋನಿಗಳು ಬೇಕು. ನಿಮ್ಮಲ್ಲಿ ಎಂತೆಂಥ ಕಾಯಿಲೆಗಳು ವಾಸ ಮಾಡಿರ್ತೀರ ಅದನ್ನು ನಾನು ದಯವಿಟ್ಟು ಹೇಳ್ತೀನಿ. ಏನಾದ್ರು ಇತ್ತು ಅಂದರೆ ನಂಗೆ ಕಾಲ್ ಮಾಡಿ ಅಥವಾ ಬಂಡಿಗೋಲ್ ಸರ್ ಅಥವಾ ಉದ್ದಾರ್ ಸರ್ಗೂ ಹೇಳ್ಬಿಟ್ಟು ನಮ್ಮ ಚಾನಲಲ್ಲಿ ನಾನು ಸ್ಲಾಟ್ಸ್ ಕೊಡ್ತೀನಿ. ಅದು ಜನಕ್ಕೆ ತಲುಪಿಸ್ತೀನಿ. ಬರೀ ನಿಮ್ಮ ಊರಲ್ಲಿ ನೀವು ವರ್ಕ್ ಮಾಡ್ಕೊಳ್ತೀನಿ ಸರ್ವಿಸು ಅಂದರೆ ಹಂಗಾಗಲ್ಲ. ಸರ್ವಿಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾಗತ್ತೆ. ಆಮೇಲೆ ನಿಮ್ಮ ನಾಲೆಜ್, ನಿಮ್ಮ ರಿಸರ್ಚು ಬೇರೆಯವ್ರಿಗೂ ಕೊಡಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಸೆಂಟ್ರೂ ಮಾಡೋಂಥ ಏನಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟ್ರೈನಿಂಗ್ ಥ್ರೂ ಆಯುಷ್ ಟಿವಿ. ವೇರ್ ನಿಮ್ಮ ನಾಲೆಜ್, ನಿಮ್ಮ ಎಕ್ಸ್ಪೀರಿಯನ್ಸ್ನ ಯು ವಿಲ್ ಬಿ ಶೇರಿಂಗ್ ಇಟ್. ಅದಕ್ಕೊಂದು ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಮಾಡಬೇಕು ಅಂತಿದ್ದೀವಿ. ಆ್ಯಂಡ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ಎ ರಿಸರ್ಚ್ ಸೆಂಟರ್ ಆಲ್ಸೋ, ರಿಸರ್ಚ್ ಆಫ್ ಈಚ್ ಸಿಸ್ಟಮ್ ವೇರ್ ಬೇಸ್ಡ್ ಆನ್ ದಟ್ ರಿಸರ್ಚು ಹೇಗೆ ಆ್ಯಕ್ಷನ್ ತೊಗೊಂಬರ್ಬೇಕು ಅಂತ. ಈ ನಿಟ್ಟಿನಲ್ಲಿ ಇವತ್ತು ನಾನು ಬಂದಿರೋ ಮೂಲ ಉದ್ದೇಶ ಮೊದಲನೇದಾಗಿ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಬನ್ನಿಗೋಲ್ ಸರ್, ಉದ್ದಾರ್ ಸರ್, ಎಂಟೈರ್ ನಮ್ಮ AFI ಟೀಮ್ಗೆ, ಸಂಜೀವಿನಿ ಅವರು ಕಾಲೇಜವರು ಅವ್ರು ಎಲ್ಲರೂ ಬಂದಿದ್ರು. ಪಾಪ ಎಲ್ಲ ಬಂದು ಸ್ಟೂಡೆಂಟ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು, ಪ್ರೈಝು ಗೆದ್ರು. ನೋಡಿ ಅಲ್ಲೂ ಅಂತ ಪ್ರೈಝು ಗೆದ್ರು ಅಂತ ಹೇಳ್ತಾರೆ. ಸೊ ಪ್ರೈಝೂ ಗೆದ್ದಿದ್ದಾರೆ. ಪ್ರೈಸ್ ಗೆಲ್ಲೋದಕ್ಕಿಂತ ಇಲ್ಲಿ ಗೆದ್ದುಬಿಟ್ಟಿದ್ದಾರೆ ನೀವು, ಅದು ವೆರಿ ಇಂಪಾರ್ಟೆಂಟ್. ಅದು ಇಲ್ಲಿ ನಾನು ಬರುವಾಗ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು, ಬಟ್ ನಮ್ಮ ಸಂಜೀವಿನಿ ಅಂದ್ಕೊಂಡೇ ಬಂದಿದ್ದು ನಾನು, ಅದೇ ಫೀಲಲ್ಲೇ ಬಂದಿದ್ದು ನಾನು. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ ಯುನೈಟೆಡ್ ಆಗೋಣ. ದಯಮಾಡಿ ಹೇಳ್ತೀನಿ, ಒಂದು ಹಾಲ್ಗೆ ಒಂದು ಡ್ರಾಪು ಹುಳಿ ಹಿಂಡಿದ್ರೆ ಹೆಂಗೆ ಒಡೆದೋಗುತ್ತೋ ಹುಳಿ ಹಿಂಡೋ ಕೆಲಸ ಬೇಡ. ಎಲ್ಲೋ ಯಾರೋ ಮಿಸ್ಟೇಕ್ ಮಾಡ್ತಾರೆ. ಏನೇ ಮಿಸ್ಟೇಕ್ ಆದ್ರೂ ನಾವು ಒಂದು ಫ್ಯಾಮಿಲಿ ಅಂದಮೇಲೆ ಅವ್ನ ಕಾಪಾಡಬೇಕು ಹೊರತು ಅವ್ನು ಸಪ್ರೆಸ್ ಮಾಡಿ ತುಳಿಗೆ ಹೋಗ್ಬಾರ್ದು. ಫರ್ಗೆಟ್ ಆ್ಯಂಡ್ ಫರ್ಗಿವ್. ಇವತ್ತು ಹೇಳ್ತೀನಿ ನೋಡಿ, ಎಷ್ಟು ಎಲ್ಲ ಕಾಯಿಲೆಗಳು ಬರೋದು ಏನು ಗೊತ್ತಾ, ಇಲ್ಲಿ ಎಲ್ಲ ಗಲೀಜಾದ್ರೇ ಬರೋದು ಕಾಯಿಲೆಗಳು, ತಿನ್ನೋದ್ರಿಂದ ಏನು ಬರೋಲ್ಲ. ಸೊ ಇದು ಶುದ್ಧವಾಗಿರಬೇಕು. ನಾವು ಎಲ್ಲರೂ ಯುನೈಟೆಡ್ ಆಗಿಬಿಟ್ಟು ಒಬ್ಬೊಬ್ಬ ಡಾಕ್ಟರ್ಸ್ನು ಲಿಫ್ಟ್ ಮಾಡೋಣ. ಒಬ್ಬ ಡಾಕ್ಟ್ರ್ ಟಚ್ ಮಾಡಿದ್ರೆ ಅದು ಒಬ್ಬರು ಡಾಕ್ಟರ್ ಅಲ್ಲ, ಎಂಟೈರ್ ಆಯುಷ್ ಸಿಸ್ಟಮ್ ಟಚ್ ಮಾಡಿದ್ರು ಫೀಲಿಂಗಲ್ಲಿ ನಿಂತ್ಕೋಬೇಕು. ಆ್ಯಂಡ್ ಶಾರ್ಟ್ಲಿ ವಿ ಆರ್ ಕಮಿಂಗ್ ವಿತ್ ಎ ನ್ಯೂಸ್ ಚಾನಲ್. ಬಟ್ ನಿಮ್ಮ ಕೋಆಪ್ರೇಷನ್ ಬೇಕು. ಎಲ್ಲ ಯಾರೋ ಮಾಡ್ತಾರೆ ನೋಡ್ಕೊಂಡು ಕೂತ್ಕೊಂಡಿರೋದ್ರಿಂದ ನಮ್ಮ ದೇಶ ಹೆಂಗಾಗಿರೋದು. ಆ್ಯಕ್ಷನಲ್ಲಿ ಬರಬೇಕಾಗತ್ತೆ. ಇವತ್ತು ಏನಾರು ಆಗಿದೆ ಅಂದರೆ ನಾನು ಫಸ್ಟ್ ಅಡ್ರೆಸ್ ಮಾಡ್ತಿರೋದು ಬಾಗಲಕೋಟೆಯಿಂದ. ನಾವು ಒಂಚೂರು ಧೈರ್ಯದಿಂದ ಮುಂದೆ ಹೆಜ್ಜೆ ಇಡ್ತಿದ್ವಿ ಅಂದರೆ ಬಿಕಾಸ್ ಆಫ್ AFI ಡಾಕ್ಟರ್ಸ್. ನೀವು ಇಲ್ಲದೆ ಹೋಗಿದ್ರೆ ಭಾರಿ ಕಷ್ಟ ಆಗಿರೋದು. ಬೇರೆಯವರು ಬಂದಿದೆ, ಎಲ್ಲರೂ ಸಪೋರ್ಟ್ ಇದೆ, ಬಟ್ ಯು ಪ್ಲೇಡ್ ಎ ಮೇಜರ್ ರೋಲ್. ಆ ನಿಟ್ಟಿನಲ್ಲಿ ಏನು ನಾವು ಅಲ್ಲಿ ಉದ್ದೇಶದಿಂದ ಮಾಡೋದು ಅದಂತೂ ಗ್ಯಾರಂಟಿ ಆಗುತ್ತೆ. ಅದಲ್ಲದೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಶುರುವಾಗಿದೆ, ತುಂಬ ವರ್ಕ್ ಮಾಡ್ತಾಯಿದ್ದೀವಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾಯಿದ್ದೀವಿ. ಆಮೇಲೆ ಅದು ಹೋಗ್ಮೇಲೆ ಅದನ್ನು ಪ್ರತಿಯೊಬ್ಬರೂ ನಿಮ್ಮ ಒಂದು ನೇತೃತ್ವದಲ್ಲೇ ಕೆಲಸ ಆಗಬೇಕಾಗಿದೆ. ಆ ಒಂದು ಲೀಡರ್ಶಿಪ್ಪು ಎಲ್ಲರೂ ತೊಗೋಬೇಕು. ಯಾರೋ ಲೀಡ್ರು ತೊಗೊಳ್ತಾರೆ ಅದು ಕಾಯ್ಕೆ ಹೋಗ್ಬೇಡಿ, ಪ್ರತಿಯೊಬ್ಬರು ಲೀಡರ್ಶಿಪ್ನ ತೊಗೋಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ AFI ಮತ್ತು ಸಂಜೀವಿನಿ ಆಯುರ್ವೇದಿಕ್ ಕಾಲೇಜ್ಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಕೇಳಂಗಿದ್ರೆ ಕೇಳ್ಬೋದು. ಎನಿಥಿಂಗ್ ಇಫ್ ಯು ವಾಂಟ್ ಟು ಆಸ್ಕ್ ಯು ಕ್ಯಾನ್ ಆಸ್ಕ್. ನನ್ನೊಂದು ವೈಯಕ್ತಿಕ ಉದ್ದೇಶ ಏನಂದರೆ, ಇದು ನಮ್ಮ ಸ್ಟೇಟ್ ಕಮಿಟಿ ಒಳಗೂ ಕೂಡ ನಾವು ಮಾತಾಡಿದ್ದೀನಿ. ಈಗ ನಿಮ್ಮ ಥ್ರೂ ನಾನು ಎಲ್ಲ ನಮ್ಮ ವೈದ್ಯ ಮಿತ್ರರಿಗೆ ಗೊತ್ತಾಗಲಿ ಅಂತ ಹೇಳೋದೇನೆಂದರೆ, ಸರ್ IMA ಅಂತ ಒಂದು ಆರ್ಗನೈಸೇಷನ್ ಇದೆ.
ಆ ಆರ್ಗನೈಸೇಷನ್ಗೆ ಏನೇನೋ ಮೆಡಿಸಿನದ್ದು, ಏನೇನೋ ಟ್ರೀಟ್ಮೆಂಟದ್ದು, ಸಾಬೂನದ್ದು, ಇನ್ನೊಂದು ಮತ್ತೊಂದರದ್ದು IMA ದ್ವಾರ ಇದ್ರ ಕೊಟ್ಟು ಸರ್ಟಿಫೈಡ್ ಅಂತೆ ಎಲ್ಲ ಮಾಡ್ತಾರೆ. ನಮ್ಮ ಆಯುಷ್ ತಿನ್ನೋರಿಗೆ ಆಗ್ತಾ ಇಲ್ಲ. ಏನಾದರೂ ಅಡುಗೆ ಮನೆಯದು ಆಗಬೇಕಾದ್ರೂ, ಮಸಾಲೆ ಆಗಬೇಕಾದ್ರೂ ಎಲ್ಲದು ಆಯುಷಿಂದನೇ. ಇವತ್ತು ನೋಡಿ ಎವರೆಸ್ಟು ಇನ್ನೊಂದು ಮತ್ತೊಂದು ಯಾರೋ ಅವರು ನಮ್ಮ ಆಯುಷಿಂದ ಡಿಪಾರ್ಟ್ಮೆಂಟಿಂದೂ ಏನು ಪರ್ಮಿಷನ್ ತೊಗೊಂಡಿಲ್ಲ. ಮತ್ತು ನಮ್ಮ AFI ಇನ್ನೂ ಬೆಳಿಬೇಕಾಗಿದೆ, ಇನ್ನೂ ಅದು ಬೆಳೆದಿಲ್ಲ. ಅದನ್ನು ನಾವು ಒಪ್ತೀವಿ, ಇಲ್ಲ ನಂಗಿಲ್ಲ. ಆದರೆ ಒಂದಿನ ಅದನ್ನು ಬೆಳೆಯೋಂಗೆ ಮಾಡಬೇಕು. ನೀವು ಅದನ್ನು ಮಾಧ್ಯಮದತ್ತು ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ? ಅದು ಈಗಲೇ ಯಾಕೆ ಮಾಡಬಾರ್ದು? ಇನ್ನು ಅಂದರೆ ಇವಾಗ ಆಯುಷ್ ಅಂದರೆ ಬ್ರ್ಯಾಂಡಿಂಗು ಸರ್ಟಿಫೈಡ್ ಆಗಬೇಕು ಅಂತ ಹೇಳ್ತಿರೋದು ನಿಜ. ಯಾಕಂದರೆ ಬಬುಲ್ ಅಂತ ಇದು ಬರುತ್ತೆ, ಹೆಲ್ತಿಗೂ ಪೇಸ್ಟ್ ಬರುತ್ತೆ, ಇನ್ನೊಂದು ಬರ್ತೈತೆ. ASI ಸರ್ಟಿಫೈಡ್ ಯಾಕೆ ಆಗಬಾರ್ದು? ಒಂದು ನೋಡಿ, ಈಗಲೇ ಅಡ್ರೆಸ್ ಮಾಡ್ಬೇಡ, ಈ ಥರ ಕೇಳಿ ನಾನು ಅಡ್ರೆಸ್ ಮಾಡ್ಬಿಡ್ತೀನಿ. ISO ಸರ್ಟಿಫಿಕೇಶನ್ ಗೌರ್ಮೆಂಟ್ ಅದು ಅಲ್ಲ, ಏನೇ ಇರಲಿ. ಆದರೆ ಅದು ಮಾರ್ಕೆಟಲ್ಲಿ ಟಿವಿಯಲ್ಲಿ ಬಂತು ಅಂದರೆ IMA ಬಗ್ಗೆ ಒಳ್ಳೆ ಅಭಿಪ್ರಾಯ ಜನರಲ್ಲಿ ಕೂಡ್ತಾರೆ. ನಾನು ಅದೇ ಮಾತಾಡ್ತೀನಿ, ನಿಮ್ದು ಅಡ್ರೆಸ್ ಮಾಡ್ಬಿಡ್ತೀನಿ ಈಗಲೇ ನೆತ್ತಲೆ. ISO ಅನ್ನೋದು ಇಸ್ ಇಟ್ ಗೌರ್ಮೆಂಟ್ ರೆಕಗ್ನೈಸ್ಡ್? ಇಟ್ಸ್ ಎ ಪ್ರೈವೇಟ್ ಆರ್ಗನೈಸೇಷನ್. ಒಂದು IMA ಇಸ್ ಇಟ್ ಗೌರ್ಮೆಂಟ್ ಆರ್ಗನೈಸೇಷನ್? ಇಲ್ಲ. ಇವತ್ತು ಸರ್ ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡ್ತಾ ಇದ್ದೀನಿ, ನಾವು ಅಫಿಷಿಯಲ್ ಆಗಿ ಆಯುಷ್ನ ಪ್ರೈವೇಟ್ ಆಗಿ ತಗೊಂಡು ನಾವು ಕೂಡ್ಬಿಟ್ಟು ಸರ್ಟಿಫಿಕೇಶನ್ ಶುರು ಮಾಡ್ಬಿಡೋಣ ಇಮಿಡಿಯೇಟ್ ಆಗಿ. ಥ್ಯಾಂಕ್ ಯು ಸರ್. ಇದು ನನ್ನ ಜವಾಬ್ದಾರಿ. ಐ ಆಮ್ ಅಡ್ವೊಕೇಟ್. ನನಗೆ ಹೇಗೆ ಮಾಡ್ಬೇಕಂತ ಗೊತ್ತು, ಅದನ್ನೆಲ್ಲ ಮಾಡ್ಬಿಟ್ಟು ಇಮಿಡಿಯೇಟ್ ಮಾಡೋಣ. ತುಂಬ ಚೆನ್ನಾಗಿ ಹೇಳಿದ್ರು, ಒಂದು ಜೋರ ಚಪ್ಪಲೆ. ಯಾಕೆಂದ್ರೆ ಸರ್ ಇದರಿಂದ ಏನು ಬೆನಿಫಿಟ್ ಇದೆ ಅಂದರೆ, ಆ ISO ಸರ್ಟಿಫಿಕೇಟ್ ಕೊಡೋದ್ರಿಂದ 1 ವರ್ಷ 2 ವರ್ಷ ಅದೊಂದು ಕಾಂಟ್ಯಾಕ್ಟ್ ಇರುತ್ತೆ. ಆ ಕಾಂಟ್ಯಾಕ್ಟ್ರಿಂದ ಆರ್ಗನೈಸೇಷನು ಡೆವಲಪ್ ಆಗುತ್ತೆ ಆರ್ಥಿಕವಾಗಿ. ಯಾಕಂದ್ರೆ ಅವ್ರು ಹಾಗೆ ತೊಗೊಳೋದಲ್ಲ, ದೇ ವಿಲ್ ಪೇ ದ ಫೀ ಫಾರ್ ದಟ್ ಸರ್ಟಿಫಿಕೇಟ್. ಒಟ್ಟು ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿ ಹೇಳೋದು, ಅದ್ಭುತವಾಗಿ ಹೇಳಿದ್ರು. ಇದರಿಂದ ಏನಾದ್ರು ಗೊತ್ತಾ, ಎಲ್ಲ ಇಂಡಸ್ಟ್ರಿನೂ ನಾವು ಹಿಂಗೆ ತರ್ಬೋದು. ಬ್ಯೂಟಿಫುಲ್, ವೆರಿ ಗುಡ್. ಎಲ್ಲ ನಮ್ಮಿಂದ ಬಂದ್ಬಿಡ್ತಾರೆ ಅದರಿಂದ. ಡನ್, ವಿಲ್ ಡೂ ಇಟ್ ಇಮಿಡಿಯೇಟ್ಲಿ. ನೆಕ್ಸ್ಟ್ 130 ಆಯುಷ್ ಕಾಲೇಜ್ಗಳಿವೆ. ಸರಿಸುಮಾರು 3,000 to 5,000 ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಂಟರ್ನ್ಶಿಪ್ ಮುಗಿಸಿ ಬರ್ತಾರೆ. ಅವರಿಗೊಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಬೇಕು AFI ಮತ್ತು ಆಯುಷ್ TV ವತಿಯಿಂದ. ಯಾವ ಥರ ವೇದಿಕೆ ಅಂದರೆ, ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಅವೈಲೇಬಲ್ ಸೋರ್ಸಸ್ಸು ಅವ್ರು ವರ್ಕ್ ಮಾಡೋದಕ್ಕೆ ಅದು ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಬೇಕು. AFIಯಿಂದನೂ ಆಯಿತು, ಆಯುಷ್ TVಯಿಂದನೂ ಆಯಿತು. ಅದನ್ನು ಡಿಸ್ಪ್ಲೇ ಮಾಡ್ತಾ ಇರಬೇಕು, TVಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇರಬೇಕು. ಆವಾಗ ಅದನ್ನು ಹುಡುಕೊಂಡು ಆ ವಿದ್ಯಾರ್ಥಿಗಳು ಆ ಕಾಂಟ್ಯಾಕ್ಟ್ ನಂಬರನ್ನು ಹುಡುಕೊಂಡು ಅಲ್ಲಿ ಹೋಗಿ ಅವರು ತಮ್ಮ ಪ್ಲೇಸ್ಮೆಂಟ್ಗಳನ್ನು ಮಾಡೋದು. ಒಂದು 20-30% ಪೀಪಲ್ ವಿಲ್ ಜಾಯಿನ್ PG, another 20-30% people will continue with the hospital duties. ಅದರ್ 30-40% ಒಂದಿಷ್ಟು ಜನ ಪ್ರಾಕ್ಟೀಸ್ಗೆ ಹೋಗ್ತಾರೆ, ಇನ್ನೊಂದು 20% ಏನೂ ಇಲ್ಲದೇ ಇರ್ತಾರೆ. ಸೊ ಅವ್ರಿಗೂ ಕೂಡ ಆ ಪ್ಲೇಸ್ಮೆಂಟ್ ಆಗೋದಕ್ಕೆ ನಾವು ಗೈಡೆನ್ಸ್ ಮಾಡಬೇಕು. ಆ ಗೈಡೆನ್ಸಿಗೆ ನಿಮ್ಮ ನೇತೃತ್ವದಲ್ಲಿ ನಮ್ಮ ಒಂದು AFI ವತಿಯಿಂದ ಇಡೀ ಎಲ್ಲ ಜಿಲ್ಲೆ, ತಾವೇನು ಹೇಳಿದರೆ ಗ್ರೇವಿಯನ್ ಸೆಲ್ಲು, ಅದರ ಜೊತೆಗೆ ಇದನ್ನು ಸೇರಿಸ್ಬಿಟ್ಟು, ಇದು ಒಂಥರ ಗ್ರೇವಿಯನ್ಸೇ. ಯಾಕಂದರೆ ಅವರಿಗೆ ಮುಂದೆ ಅವರು ಸೆಟ್ಲ್ ಆಗಬೇಕಂದ್ರೆ ಅವ್ರಿಗೆ ಯಾವ ಥರದ ಅವಕಾಶಗಳಿವೆ. ಈಗ ಬೆಂಗಳೂರು ಅಂತ ಒಂದು ಊರಲ್ಲೇ ಒಂದು ಆಯುರ್ವೇದಿಕ್ ಸೆಂಟರ್ ಇದೆ, ಅಲ್ಲಿ ವೇಕೆನ್ಸಿ ಇದೆ ಅಂತಕ್ಕಂಥದ್ದು ಅಲ್ಲಿ ಲೋಕ್ಯಾಲಿಟಿಗೆ ಅಷ್ಟೇ ಗೊತ್ತಾಗುತ್ತೆ. ಹುಬ್ಳಿಲಿ ಕೂತವ್ರಿಗೆ, ಗುಲ್ಬರ್ಗದಲ್ಲಿ ಕೂತವ್ರಿಗೆ ಗೊತ್ತಾಗಲ್ಲ. ಆ ಪಬ್ಲಿಸಿಟಿಯನ್ನು ನಾವು ನಿಮ್ಮ ಜೊತೆಗೆ ನಾವು ಮಾಡಿದರೆ ಅದು ಆ ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಯೋಚನೆ. ತಮ್ಮ ಅಭಿಪ್ರಾಯ ಸರ್? ಈಗ ಬ್ಯಾಚ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಸರ್ ನಿಮ್ಮದು? ಈಗ ಸೆಪ್ಟೆಂಬರಲ್ಲಿ ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, 100% ಪ್ಲೇಸ್ಮೆಂಟ್ 1 ಮಂತಲ್ಲಿ ಮಾಡಿಸ್ತೀನಿ ನಾನು ಸೆಪ್ಟೆಂಬರಲ್ಲಿ. ಯಾಕೆ ಅಂತ ಹೇಳ್ತೀನಿ, ಇದನ್ನು ಬರೋ ಮುಂಚೆ ಎಲ್ಲ ವರ್ಕೌಟ್ ಯಾಕೆ ಮಾಡೋದಿದ್ದೀನಿ ಅಂದರೆ, ಆಲ್ರೆಡಿ ವಿ ಹ್ಯಾವ್ ಟೈಡ್ ಅಪ್ ವಿತ್ ಮೆನಿ ಆರ್ಗನೈಸೇಷನ್. ನೆಕ್ಸ್ಟ್ ಅವ್ರ ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಆಲ್ರೆಡಿ ಮಾತಾಡಿದ್ವಿ. ಈ ಬ್ಯಾಚಲ್ಲಿ ಸಂಜೀವಿನಿಯಿಂದಾನೇ ವಿಲ್ ಸ್ಟಾರ್ಟ್ ಪ್ಲೇಸ್ಮೆಂಟ್ ಆಯುಷ್ TV ನಾವು ಟೈ ಅಪ್ ಮಾಡ್ಕೊಳ್ತೇವೆ ಸರ್. ಓಕೆನಾ ಸರ್? ಅಲ್ಲ ಸಾಹೇಬ್ರು ಓಕೆ ಅಂತ ನಾನು ಹೆಂಗೆ ಮಾಡೋಕ್ಕಲ್ಲ, ಸಾಹೇಬ್ರು ಓಕೆ ಅನ್ಬೇಕಲ್ಲ. ಡನ್ ಆಯಿತು, ಡನ್. ನೆಕ್ಸ್ಟ್ ಇನ್ನೇನು ಇದು ಏನು ಗೊತ್ತಾ, ಹಾಸ್ಪಿಟಲ್ ನೋಡಿ, ಇದೊಂದು ಹೇಳ್ಬಿಡ್ತೀನಿ. ಆಫ್ಟರ್ ಕಂಪ್ಲೀಷನ್ ಆಫ್ BAMS ನಾನು ನೋಡಿರೋದು 10,000, 15,000, 20,000, 25,000 ರೂಪಾಯಲ್ಲಿ ವರ್ಕ್ ಮಾಡ್ತಿರೋ MBBS ಅವ್ರ ಅಂಡರು ತುಂಬ ದುಃಖದ ವಿಚಾರವಾಗಿ ಆ ಒಂದು ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡ್ತಾವ್ರೆ. ಅವರು ಡಾಕ್ಟ್ರ್, ಇವರು ಡಾಕ್ಟ್ರ್. ಈಗ ನಾನೇನು ಮಾಡಿದ್ದೀನಿ ಗೊತ್ತಾ, ಹಾಸ್ಪಿಟಲ್ ನೋಡ್ತಿಲ್ಲ, IT ಕಂಪ್ನಿಲಿ, ಕಾರ್ಪೊರೇಟ್ಸಲ್ಲಿ, ಅಲ್ಲಿ ಪ್ಲೇಸ್ಮೆಂಟ್ಗೆ ನಾನು ಮಾಡ್ತಾ ಇದ್ದೀನಿ. ಸೊ ದಟ್ ದೇ ವಿಲ್ ಗೆಟ್ ಎ ವೆರಿ ಗುಡ್ ಸ್ಯಾಲ್ರಿ. ಅದನ್ನು ಮಾಡೋದಕ್ಕೆ ಏನು ಗೊತ್ತಾ ಪ್ರಾಬ್ಲಮ್, ನಾನು ಓಪನ್ ಆಗಿ ಹೇಳ್ತೀನಿ, ಪ್ರಾಬ್ಲಮ್ ಆಗ್ತಾ ಇರೋದು ನಾವು ಕ್ವಾಲಿಟಿ ತೋರಿಸ್ತಾ ಇಲ್ಲ.
ಈ ಫಸ್ಟ್ 6 months ನಮ್ಮ ಸ್ಟ್ಯಾಂಡರ್ಡ್ ನಮ್ಮ ತಾಕತ್ ತೋರಿಸ್ಬೇಕು. ನಮ್ಮ ಚಾನಲಲ್ಲಿ ನೀವು ನೋಡ್ತಿರಲ್ಲ, ಏನಾದ್ರು ಸ್ಟಫ್ ಕಂಟೆಂಟ್ ಕೊಡೋಣ ಅಂದ್ರೆ ಸ್ಟಫ್ ಕಂಟೆಂಟ್ ಅವ್ರು ಬರೋದೇ ಇಲ್ವೇ. ಆಮೇಲೆ ಚೂರು ಏನಾದ್ರು ಬ್ರ್ಯಾಂಡಿಂಗ್ ಆಗ್ಬಿಟ್ರೆ ಅವ್ರು ಹಿಂಗೆ ಆಗ್ಬಿಡ್ತಾರೆ, ಹಿಂಗೆ ಬಗ್ಗೋದೇ ಇಲ್ಲ. ಅದೊಂದು ಪ್ರಾಬ್ಲಮ್. ಇವಾಗ ನಾವು PG ಮಾಡಿದವರು, ನಾನು ಡಾಕ್ಟ್ರನ್ನೇ, ನಾನು ಅಡ್ವೊಕೇಟೇ, ನಮ್ದು ಹಂಗೆ ಅಂದ್ಕೊಂಡ್ರೆ ಹಿಂಗೆ ಕೂತ್ಕೊಂಡ್ರೆ ಎಲ್ಲ ಆಗುತ್ತೆ ಕೆಲಸ. ಸ್ಟೂಡೆಂಟೇ ಲಾಸ್ಟ್ ಕೊನೆ ಉಸಿರು ತನಕ ನಾವು ಸ್ಟೂಡೆಂಟ್ ಆಗಿನೇ ಇರಬೇಕು. ಸ್ಟೂಡೆಂಟ್ ಆಗಿದ್ರೆ ಮಾತ್ರ ಗ್ರೋತ್. ಹೊಡಿದ್ರು ಜ್ವರ ಚಪ್ಪಲಿ ಅವ್ರು ಹೊಡಿದ್ರು ಅಂತ ಹೊಡಿದ್ರು ಕರೆಕ್ಟ್. ಸೊ ಈಗೋ ಬಿಡಬೇಕು. ಈಗೋ ಬಿಟ್ಟರೆ ನಾನು ಹೇಳ್ತೀನಲ್ಲ, ಎಲ್ಲರೂ ಒಟ್ಟಿಗೆ ಬೇರೆಯವ್ರಿಗೋಸ್ಕರ ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ಡೆವಲಪ್ಮೆಂಟ್ ಅವ್ನು ವರ್ಕ್ ಮಾಡ್ತಾರೆ, ಇದಂತೂ ಗ್ಯಾರಂಟಿ. ಸರ್ ನಾನು ಡಾಕ್ಟರ್ ಸಂದೀಪ್ ಕುಲಕರ್ಣಿ ಅಂತ. ಸರ್ ಈಗ ನಿಮ್ಮ ಆಯುಷ್ TV ಮುಖಾಂತರ ಆಯುಷ್ ಸಿಸ್ಟಮ್ ಮಹತ್ವ ಆಗಲಿ, ಇಂಟಿಗ್ರೇಟೆಡ್ ಮಹತ್ವ ಪಬ್ಲಿಕ್ಕಿಗಾಗಲಿ ಸರ್ಕಾರಕ್ಕಾಗಲಿ ಅದೇ ಅಧಿಕಾರಿಗಳಿಗಾಗಲಿ ತಿಳಿಯುತ್ತೆ. ಪ್ಯಾನಲ್ ಡಿಸ್ಕಷನ್ ಮಾಡಿದರೆ, ಇಲ್ಲ ನಿಮ್ಮಲ್ಲಿ ಡಿಸ್ಕಷನ್ ಆದರೆ ಓಪನ್ ಆಗಿ ಡಿಸ್ಕಷನ್ ಆಗಬೇಕು ಅಂತ ನನ್ನ ವಿಚಾರ ಸರ್. ಇದು ಆಲ್ರೆಡಿ ಅಡ್ರೆಸ್ ಮಾಡಾಯ್ತು. ನಿಮ್ಗೆ AFR ಫಸ್ಟ್ ಕೂತ್ಕೊಂಡ್ರು, ನಿಮ್ಮ ಆನಂದ್ ತ್ರಿಶಾಲು, ಮೋಹನ್ ಬ್ರದರ್ಸ್ ಆನ್ಲೈನ್ ಎಲ್ಲರೂ ಕೂತಿದ್ರು, ಇನ್ನು ಯಾರು ಬಂದಿದ್ರಲ್ಲಿ. ಅದು ಕೂತ್ಕೊಂಡು ಆಯಿತು, ಮಾಡಿದ್ದು ಆಯಿತು. ಎನಿ ಟೈಮ್ ಇವರು ವೆಲ್ಕಮ್. ನಾಳೆನೇ ಬರ್ತೀರಾ, ನಾಳೆನೇ ಬನ್ನಿ. ಅದು ಈಗಲೇ ಒಂದು ಡಿಸ್ಕಷನ್ ಮಾಡ್ತೀರಾ, ತೊಗೊಂಡ್ರೆ ರಿಲೇ ಮಾಡ್ತೀವಿ. AFI ಇದು ಏನು ಗೊತ್ತಾ, ನೀವು ನಮ್ಮ ಚಾನಲ್ ನಿಮ್ಮ ಚಾನಲ್ ಒಂದೇ ಇವಾಗ ಎನಿಥಿಂಗ್ ಡನ್. ನೆಕ್ಸ್ಟ್ ಸರ್, ಈಗ ಇದಕ್ಕಿಂತ ಮುಂಚೆದ್ದು ಪ್ರಶ್ನೆಗೆ ನೀವು ಅಂದ್ರಲ್ಲ, ಈಗ ನಮ್ಮ ಆಯುರ್ವೇದ ಗ್ರಾಜ್ಯುಯೇಟ್ಸಿಗೆ ಡಿಫ್ರೆಂಟ್ ಲೆವೆಲಲ್ಲಿ ಪ್ಲೇಸ್ಮೆಂಟ್ ಕೊಡ್ತೀನಿ ಅಂತಂದು ನೀವು ಒಂದು ಪಾಯಿಂಟ್ ಹೇಳಿದ್ರಿ. ಅಂದರೆ ವಿ ಆರ್ ನಾಟ್ ಹ್ಯಾವಿಂಗ್ ದ ಕ್ವಾಲಿಟಿ ಸ್ಟೂಡೆಂಟ್ಸ್ ಅಥವಾ ಅಂತಲ್ಲ, ಒಟ್ಟು ಕ್ವಾಲಿಟಿ ಸರ್ವಿಸ್ ನಮ್ಗೆ ಕೊಡಲಿಕ್ಕೆ ಇನ್ನೂ ಆ ಲೆವೆಲಿಗೆ ನಾವು ರೀಚ್ ಆಗಿದ್ದೇವಿಲ್ಲ ಅಂತೇಳಿ. ಡೆಫಿನೆಟ್ಲಿ ಸರ್, ಇದೊಂದು ನಮಗೂ ಇದನ್ನೇ ಇದೆ. ನಾವು ಇದಕ್ಕೆ ವೆದರ್ ವಿ ಆರ್ ಸೋ ಮಚ್ ಪೊಟೆಂಟ್ ಟು ಕೇಟರ್ ದೇರ್ ನೀಡ್ಸ್ ಅಂತೇಳಿ. ಅದಕ್ಕೆ ನೀವು ಒಂದು ಈ ಥರ ಈಗ ಹೆಂಗಂದ್ರೆ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಸರ್ ಎಲ್ಲರೂ ಅಪಾಯಿಂಟ್ಮೆಂಟ್ ಆದ ತಕ್ಷಣ ಅವ್ರಿಗೊಂದು 3 months 5 months ಅವ್ರ ಕಂಪ್ನಿಯವರೇ ವಾಟ್ ದೇ ಆಕ್ಚುಲಿ ನೀಡ್ ಅನ್ನೋದನ್ನು ಒಂದು ಇದನ್ನ ಮಾಡ್ತಾರೆ ಸರ್. ಅವ್ರಿಗೆ ಅವ್ರು ಯಾವುದೇ ಬ್ರಾಂಚ್ ಕಲ್ತ್ರು ಅವ್ರಿಗೆ ಯಾವ ಥರ ಬೇಕು ಹಂಗೆ ಅವ್ರನ್ನ ಒಂದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ತಗೊಳ್ತಾರೆ. ಸೊ ಹಂಗೆ ಏನಾದರೂ ಇತ್ತಂದ್ರೆ ಡೆಫಿನೆಟ್ಲಿ ದೇರ್ ಆರ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್ ಇನ್ ಕರ್ನಾಟಕ. ಅವರಿಗೆ ನೀವು ಏನಾಯ್ತಾರಲ್ಲ, ಯಾವ ಥರ ಸೆಟಪ್ನಲ್ಲಿ ಅವ್ರಿಗೆ ಯಾವ ಥರ ಟ್ರೈನಿಂಗ್ ಬೇಕು ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ಡಾಕ್ಟರ್ಸ್ಗೆ ಅಂದರೆ, ಸೊ ವಿ ವಿಲ್ ಸೆಟಪ್ ಇದನ್ನ ಸೆಂಟರ್ಸ್ ಅನ್ನ ಒಂದು 4-5 ಕಡೆ ಕರ್ನಾಟಕದಲ್ಲಿ. ಸೊ ನಾವಲ್ಲಿ ಸ್ಟೂಡೆಂಟ್ಸ್ಗೆ ಅಥವಾ ಡಾಕ್ಟರ್ಸ್ಗೆ ಟ್ರೈನ್ ಮಾಡಿ ನಾವು ಅಲ್ಲಿ ಅವ್ರ ಸ್ಕಿಲ್ನೆಲ್ಲ ಎನ್ಹಾನ್ಸ್ ಮಾಡಿ ಅಲ್ಲಿ ಕಳಿಸ್ಬೋದಲ್ಲ ಅಂತದ್ದು. ಸೂಪರ್, ಒಳ್ಳೇದು. ಒಂದು ಚಪ್ಪಲ ಇದೆ, ಏಕೆ ಹೇಳ್ತಾ ಇರ್ತೀನಿ. ಇವಾಗ ಮ್ಯಾನೇಜ್ಮೆಂಟಲ್ಲಿ ಫಿನಿಶಿಂಗ್ ಸ್ಕೂಲ್ ಅಂತಿದೆ, ನಮ್ಮಲ್ಲಿ ಫಿನಿಶಿಂಗ್ ಸ್ಕೂಲ್ ಇಲ್ಲ. ಅದನ್ನು ನಾವು ಪ್ರೊವೈಡ್ ಮಾಡಬೇಕು ಅಂದರೆ ಎಲ್ಲಿ ಲ್ಯಾಕಿಂಗ್ ಗೊತ್ತೇ ಇರೋದು, ನಮ್ಮ ಸ್ಟಫ್ ಇರುತ್ತೆ, ಗಟ್ಸ್ ಇರಲ್ಲ. ಇದು ಪ್ರಾಬ್ಲಮ್ ಇದೆ ಆ್ಯಕ್ಚುಲಾಗಿ. ಆ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತೀವಿ, ಆ ಸಾಫ್ಟ್ ಸ್ಕಿಲ್ಸು, ಆ ಸ್ಕಿಲ್ ಓರಿಯೆಂಟೆಡು, ಅದು ಟ್ರೈನಿಂಗ್ ಬೇಕಾಗಿದೆ. ನಾಲೆಜ್ ಆಲ್ರೆಡಿ ನಿಮಗೆಲ್ಲ ಇರುತ್ತೆ. ಅದಕ್ಕೆ ಅಂತಲೇ ನಾವುಗಳು ಒಂದು ಸಿಲೆಬಸ್ ಅಂತ, ಅದಕ್ಕೆ ರಿಸರ್ಚ್ ಸೆಂಟರ್ ಅಂತ ಹೇಳಿದ್ರೆ ಮಾಡಿಬಿಟ್ಟು ಮಾಡಬೇಕು ಅಂತಿದ್ದೀವಿ. ಬನ್ನಿಗಲ್ಸ್ ಅವರು ಇದನ್ನ ನೇತೃತ್ವ ತಗೋಬೇಕು. ಯಾಕೆ ಅಂದರೆ ಅವ್ರು ಅವತ್ತು ಬಂದ್ಬಿಟ್ಟು ಕಾಲೇಜ್ಗಳು ಫೋನ್ ಮಾಡದೆ ಹೋಗಿದ್ರೆ ನಮ್ಗೆ ಹೆವಿ ಚಾಲೆಂಜ್ ಆಗುತ್ತೆ. ಅವತ್ತು ಸ್ಟೂಡೆಂಟ್ಸ್ ಡೇ ದಿನ ಅವ್ರ ನೆಟ್ವರ್ಕಲ್ಲಿ ಅವ್ರು ಎಲ್ಲ ಕಾಲೇಜ್ಗಳ್ನು ಟೈಅಪ್ ಮಾಡಿದ್ರೆ ಆ 4 ಸೆಂಟ್ರು ಹುಡ್ಕೋದ್ರಿಂದ ಹಿಡಿದು ಟ್ರೈನಿಂಗ್ ಕೊಡೋದಕ್ಕೆ, ಟ್ರೈನಿಂಗ್ ಮತ್ತೆ ಹೇಳ್ತಾ ಇದ್ದೀನಿ, ಲೀಡರ್ಸ್ಗಳು ಕೊಡಬೇಕು, ನಾಟ್ ಇನ್ ಯುವರ್ ಫೀಲ್ಡ್. ಬೇರೆ ಫೀಲ್ಡಲ್ಲಿರೋದು, ಫಾರ್ ಎಕ್ಸಾಂಪಲ್ ಬಯಕನ್ ಮಜಮ್ದಾರ್ ಅವ್ರು ಬರಬೇಕು, ನಾರಾಯಣಮೂರ್ತಿ ಸರ್ ಬರಬೇಕು, ಸುಧಾಮೂರ್ತಿ ಮೇಡಮ್ ಅವರು, ಈ ಥರ ಕೀ ಅವ್ರು ಬಂದು ಅಡ್ರೆಸ್ ಮಾಡಬೇಕು. ಅವ್ರು ಬಂದಾಗ ನಮ್ಮವ್ರ ಡಿಸಿಪ್ಲಿನ್, ನಾನು ಬಂದಾಗ ನಾನು ಹೇಳ್ದೆ, ನಾನು ಕಾಲೇಜು ಡಿಸಿಪ್ಲಿನ್ ಇದೆ. ಯಾಕಂದರೆ ಅಲ್ಲಿರುವಂಥ ಸ್ಟಾಫ್ ನೋಡಿದೆ, ಸ್ಟೂಡೆಂಟ್ಸ್ ನೋಡಿದೆ, ಆ ವಾತಾವರಣ ಕ್ರಿಯೇಟ್ ಆಗಿರಬೇಕು. ಅವ್ರು ಬಂದಾಗ ಅಲ್ಲಿ ಬಂದಾಗಲೂ ನಾವು ಸ್ವಲ್ಪ ಅದು ಇದು ಒಂಥರ ಕಲ್ಚರ್ ಮ್ಯಾನೇಜ್ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಅವ್ರು ನೋಡಿ ಹೋದಾಗ ಹಂಗೆ ಮೆತ್ತಿ ನಾವು ಟೈಅಪ್ ಮಾಡ್ಬೋದು ಕಾರ್ಪೊರೇಟ್ಸಲ್ಲಿ. ಇದನ್ನು ನಾವು ನಿಜವಾಗ್ಲೂ ಮಾಡೋದು ತುಂಬ ಒಳ್ಳೆಯದು. ನಾನು ಎಷ್ಟು ಸ್ಪೀಡಾಗಿ ಆ್ಯಕ್ಷನ್ ತೊಗೊಳ್ತೀನೋ ಅಷ್ಟೇ ಸ್ಪೀಡಾಗಿ ಆ್ಯಕ್ಷನ್ ತೊಗೋಬೇಕು. ನೀವು ಆ್ಯಕ್ಷನ್ ತೊಗೊಳ್ದೆ ಸಜೆಷನ್ ಕೊಟ್ಬಿಟ್ರೆ ನಾವು ಒಂದು ಮಾಡೋಕ್ಕಲ್ಲ, ಆ್ಯಕ್ಷನ್ ತೊಗೋಬೇಕು. ನಾನು ಇಮಿಡಿಯೇಟಾಗಿ ರೆಡಿ ಮಾಡ್ತೀನಿ, ಅನೌನ್ಸ್ ಮಾಡ್ಬಿಡಲ್ಲ, ನಾಳೆ ಅನೌನ್ಸ್ ಮಾಡ್ತೀನಿ, ಮಿಕ್ಕಿದ್ದು ನಿಮ್ಮ ಬ್ಯಾಕ್ಗ್ರೌಂಡ್ ರೆಡಿ ಮಾಡಿ, ಓಕೆನಾ? ಮಿಕ್ಕಿದ್ದು ಇವರೆಲ್ಲ ಲಾಕ್ ಮಾಡಿಬಿಟ್ಟೆ ನಾನು. ಗುಡ್, ವೆರಿ ಗುಡ್. ನೆಕ್ಸ್ಟು ಬಟ್ ನಿಮ್ದು ಚೆನ್ನಾಗಿತ್ತು ಸರ್, ಮತ್ತೆ ಇದ್ರವರು ಸೂಪರ್ ಆಯ್ತು ನಿಮ್ದು. ನಮ್ಮ ಕರ್ನಾಟಕದಲ್ಲಿ 160ರಿಂದ 180 ಫ್ಯಾಕ್ಟ್ರಿಗಳಿದಾವೆ ಆಯುಷದ್ದು, ಅಂದ್ರೆ ಕಾಲೇಜಸ್. ಅಲ್ಲ ಏನು ಕಾಲೇಜಸ್, ನಾನು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು. ಡಾಕ್ಟರ್ಸ್ ತಯಾರು ಮಾಡುವಂತ ಫ್ಯಾಕ್ಟ್ರಿಗಳು. ನಾವು ಅವರಿಗೆ ಕಾಲೇಜಲ್ಲಿ ಇರುವಾಗನೇ
ನಮ್ಮ ಆಯುರ್ವೇದ ಹಿಂಗಿದೆ, ಹಿಂಗೆ ಮಾಡಬೇಕು ಅಂತ ಅವರು ಮೊದಲು ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅದು ಕೆಲವು ಕಾಲೇಜಲ್ಲಿ ಸ್ಟಾರ್ಟ್ ಆಗಿದೆ. ನಾವು ಮಾಡುವಾಗ ನಮಗೇನಿಲ್ಲ, ಈಕ್ವಲ್ ಟು MBBS ನೀವು ಹೋಗಿ ಏನಾದರೂ ಪ್ರಾಕ್ಟೀಸ್ ಮಾಡಿರಿ. ಇದನ್ನು ಹೇಳಿ 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 ಆಯುರ್ವೇದನ ಕಡಿಮೆ ಮಾಡಿದರು. ನಾವು ಏನು ಮಾಡಿಬಿಟ್ವಿ, ಸಿರಿಂಜು ಇಂಜೆಕ್ಷನ್ನು ಇವನ್ನ ತೊಗೊಂಡು ನಾವು ನಿಂತುಬಿಟ್ವಿ. ನಾವು ಈಗ ಅದ್ರ ಬಿಟ್ಟು ಬರೋದು ಕಷ್ಟ ಆಗ್ತಾಯಿದೆ, ಕನ್ವರ್ಟ್ ಆಗ್ತಾ ಇದ್ದೀವಿ, ಅದು ಪೂರ್ತಿ ಆಗ್ತಾ ಇಲ್ಲ. ಸೊ ಇದನ್ನು ಮೊದಲು ನಮ್ಮ ಇನ್ಸ್ಟಿಟ್ಯೂಷನ್ಗಳು ಏನದಾವಲ್ಲ 180 ಫ್ಯಾಕ್ಟ್ರಿಗಳು ಅವೆಲ್ಲವೂ ಮೊದಲು ಡಿಸೈಡ್ ಆಗಬೇಕು. ನಮ್ಮಲ್ಲಿ ನಮ್ಮ ಸಂಸ್ಥೆಗಳಲ್ಲಿ ನಾವು ಇದನ್ನೇ ಕಲಿಸ್ಬೇಕು ಅಂತ. ಆಮೇಲೆ ಸಿಸ್ಟಮ್ ವೈಸ್ ಏನಿದೆ, ನಮ್ಮ CCIM ಅಥವಾ ಕೌನ್ಸಿಲದ್ದು ಏನಿದೆ ಇದೆಲ್ಲ ಅದ್ರ ಪ್ರಕಾರ ಏನು ಕಲಿಸ್ಬೇಕು ಅದನ್ನು ಕಲಿಸ್ಲಿ. ಯಾಕಂದರೆ ಇಟ್ ಈಸ್ ರಿಕ್ವೈರ್ಡ್. ಮಾಡರ್ನು ಬೇಕು, ಇಲ್ಲ ಅನ್ನಂಗಿಲ್ಲ. ಆದರೆ ಮಾಡರ್ನ್ದು ಬೇಕು ಅನ್ನಬೇಕಂದ್ರೆ ನಾವೆಲ್ಲ ಏನೈತಲ್ಲ ಇದನ್ನೇನು ನೀವು ಹೇಳಿದ್ರಲ್ಲ ಗೌರ್ಮೆಂಟ್ ಲೆವೆಲ್ನೊಳಗೆ ಇವೆಲ್ಲ ವರ್ಕ್ ಆಗಬೇಕು. ಅದು ಪ್ರೊಸೆಸ್ ನಡೆದಿದೆ. ಇನ್ನು ನೆಕ್ಸ್ಟ್ ಇಷ್ಟು ಮಂದಿ ಹೊರಗೆ ಬೀಳ್ತಾರಲ್ಲ ಅವ್ರಿಗೇನು ಮುಂದೆ, ಈಗ ನೀವು ಅವ್ರ ರಿಪ್ಲೇಸ್ಮೆಂಟ್ದು ಏನೋ ಪ್ಲೇಸ್ಮೆಂಟದ್ದು ಎಲ್ಲ ಕೇಳಿದರು. ನಮ್ಮವರಿಗೆ ನಾವು ನಮ್ಮ ಸಂಸ್ಥೆಯ ಬಗ್ಗೆ, ನಮ್ಮ ಒಂದು ಸಿಸ್ಟಮಿನ ಬಗ್ಗೆ ಗೌರವ ಕೊಡೋದು ನಾವು, ನೀವು ಹೇಳಿದ್ದ ಬಾಕಿ ಆಗ್ತದೆ. ನಾವು ಮೊದಲು ಕಲಿಸ್ಬೇಕಾಗಿದೆ, ಅದು ನಮ್ಮಲ್ಲಿ ಇಲ್ಲ. ಆಮೇಲೆ ಸ್ವಯಂಕೃತ ಅಪರಾಧಗಳು ಏನಂದರೆ, ನಾನೊಬ್ಬನು ಮುಗಿಸಿದೆಲ್ಲ ನಂದೊಂದು ಆದ್ರೆ ಸಾಕು. ಈಗ ನೀವು ಹೇಳಿದ್ರೆ 3,000-5,000 ಜನ ನಿಮ್ಮ ಕಾನ್ಫರೆನ್ಸಿಗೆ ಬರಬೇಕಾದ್ರೆ ಯಾರ್ಯಾರು ಏನೇನೋ ಪ್ರೀತಿಯಿಂದ ಮಾತಾಡಿದಾರೋ, ಎಷ್ಟು ಇದರಿಂದ ಮಾತಾಡಿದಾರೋ, XYZ ಮಾತಾಡಿದ್ದು ಎಲ್ಲ ಉದಾಹರಣೆಗಳಿದಾವೆ. ಅಷ್ಟು ಮಾತಾಡಿದಾಗೂ ಸಹಿತ ಇಷ್ಟೇ ಆಗಿರೋದು. ಇನ್ನೂ ಇವ್ರಿಗೆ 18,000, 9,000, 12,000 ನಮ್ಮ ಮೆಂಬರ್ ಅದಾವೆ ನಾವು. ಆದರೆ ಎದಕ್ಕೂ ಉಪಯೋಗ ಇಲ್ಲ. ಉದಾಹರಣೆಗೆ ನಿನ್ನೆ ಒಂದು ನಾವು ಧಾರವಾಡ ತಾಲೂಕಿನಲ್ಲಿ 186 ಜನ ನಾವು ಪ್ರಾಕ್ಟೀಷನರ್ಸ್ ಇದ್ದೀವಿ. ಕಾಲೇಜ್ನಲ್ಲಿ ಇರುವಂಥವರು ಸ್ಟಾಫು ಮತ್ತು ಪ್ರೈವೇಟ್ ಪ್ರಾಕ್ಟೀಷನರ್ ಹಿಡಿದು ಮೀಟಿಂಗ್ ಕರೆದು ಎಮರ್ಜೆನ್ಸಿ ಸೀರಿಯಸ್ಸು DHO ಅವರು ರೇಡ್ ಮಾಡ್ತಾ ಇದ್ದಾರೆ, ನಾಳೆ ನಿಮಗೇನಾದ್ರೂ ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಿದಾಗೂ ಕೂಡ 64 ಜನ ಬಂದರು, 120 ಜನ ಬರಲಿಲ್ಲ. ಇದು ನಮ್ಮಲ್ಲಿ ನಮ್ಮದೇ ಆದಂಥದ್ದೊಂದು ಮೈಂಡ್ ಸ್ಟೇಟಸ್ ಇದೆ. ಅದನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇದೆ? ನೀವು ಆಯುಷ್ ಟಿವಿಯಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ? ಇದು ಒಂದು. ಎರಡನೇದು, ಇಷ್ಟು ಕಾಲೇಜಸ್ ಇದಾವೆ. ಇವರು ಪ್ರತಿ ವಾರಕ್ಕೆ ಒಂದು ಕಾಲೇಜನ್ನು ಕರೆದು ನಿಮ್ಮ TV ಒಳಗೆ ಒಂದು ಪ್ರೋಗ್ರಾಮ್ ಮಾಡಿಸಿ, ಈಗ ಹೆಂಗೂ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ರೇಡಿಯೋದಲ್ಲಿ ಮಾಡ್ತಾರೆ, ರೇಡಿಯೋ ಕಾರ್ಯಕ್ರಮ ಅಂತೇಳಿ. ಆ ರೀತಿ ಒಂದೊಂದು ಕಾಲೇಜನ್ನು ಕರೆದು ನಿಮ್ಮ ನಿಮ್ಮ ಇದ್ರಾಗ TV ಒಳಗೆ ಚಾನಲ್ದೊಳಗೆ ಆಯುರ್ವೇದ ಬಗ್ಗೆ ನೀವು ಅಥವಾ ಹೋಮಿಯೋಪತಿ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ಸಲ ಇದು ಮಾಡಿದ್ದಾದ್ರೆ ಆ ಕಾಲೇಜಿಗೂ ಒಂದು ಕ್ರೆಡಿಟ್ ಸಿಗ್ತೈತಿ. ಮತ್ತು ನಮ್ಮ ಕಾಲೇಜು, ನಮ್ಮ ಏರಿಯಾದ ಕಾಲೇಜು ಅವ್ರು ಹೋಗಿದ್ರು, ಮಾಡಿದ್ರು, ನಮ್ಮ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಅಭಿಮಾನವೂ ನಮ್ಮಲ್ಲಿ ಇದ್ದವ್ರಿಗೆ ಹುಟ್ಟುತ್ತೆ. ಆ ರೀತಿ ಆದಂಥ ತಾವು ಒಂದಿಟ್ಟು ಇದ್ರ ಬಗ್ಗೆ. ಸರ್, ಇಲ್ಲಿ ಏನಂದ್ರೆ ತುಂಬ ಚೆನ್ನಾಗಿ ಹೇಳಿದ್ರೆ, ನಾವೇನು ಮಾಡಿದ್ವಿ ಅಂತ ಹೇಳ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಇಲ್ಲಿ ಏನಾಗಿದೆ, ಸ್ಕ್ಯಾಟರ್ ಆಗಿದೆ, ಒಗ್ಗಟ್ಟಿಲ್ಲ, ಯುನೈಟೆಡ್ ಆಗಿಲ್ಲ ಆಯುಷ್ನವರು. ಫಸ್ಟ್ ಮೀಟಿಂಗ್ ನಾವು ಏನು ಮಾಡಿದ್ವಿ ಹೇಳಿ ಸರ್, ಆ ಮಿನಿಟ್ಸ್ ಆಫ್ ದ ಮೀಟಿಂಗ್ ನೀವು ಎಲ್ರಿಗೂ ತೋರಿಸಿ ಯುನೈಟೆಡ್ ಆಗಿ ನಿಲ್ಬೇಕಂತ ಎಲ್ಲ ಅಸೋಸಿಯೇಷನ್ ಅವ್ರನ್ನ ಕೂರಿಸಿ ಯುನೈಟೆಡ್ ಮಾಡಿಬಿಟ್ಟು ಮಾಡಿದ್ದು ಈ ಕಾನ್ಫರೆನ್ಸ್. ಆಲ್ರೆಡಿ ವಿ ಹ್ಯಾವ್ ಡನ್ ಇಟ್. ಎಸ್, ಇದು ಯುನೈಟೆಡ್ ಆದರೆ ಮಾತ್ರ ಸಾಧ್ಯ. ಇಲ್ಲಿ ನಮ್ಮದೇ ಗೆಲ್ಲಬೇಕು ಅಂತ ಹೋದಾಗ ಪ್ರಾಬ್ಲಮ್ ಆಯ್ತು. ಬಟ್ ಫ್ರ್ಯಾಂಕ್ ಹೇಳ್ತೀನಿ, AFI ಅವರು ನಿಜ ಹೊಡೆಯುವಂಥ ಕೆಲಸ ಮಾಡಿಲ್ಲ. ಅವ್ರು ಯುನೈಟೆಡ್ ಆಗಿ ಎಲ್ಲರೂ ಸುಮ್ಮನೆ ಡೀಸೆಂಟಾಗಿ ಎಲ್ಲ ವರ್ಕ್ ಮಾಡೋದು. ಇದಂತೂ ಸತ್ಯ, ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ಒಂದು ನೆಗೆಟಿವ್ ಆಗಿಲ್ಲ ನನಗೆ AFI ಮುಖಾಂತರ. ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋಕೆ, ನಾನು ಇವಾಗ ಆಯುಷ್ ಅಂತ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎಲ್ಲನೂ ಒಂದೇ, ಡಿವೈಡ್ ಮಾಡೋದನ್ನ ನಿಲ್ಲಿಸ್ಬೇಕು. ಹಿಂಗೆ ನಾವು ಡಿವೈಡ್ ಮಾಡಿದ್ದು, ಡಿವೈಡ್ ಆ್ಯಂಡ್ ರೂಲೇ ಬ್ರಿಟಿಷರ್ಸ್ ಮಾಡಿದ್ದು. ಪ್ರತಿಯೊಬ್ಬರು ಇವತ್ತು ಪೊಲಿಟಿಷಿಯನ್ಸ್ ಡಿವೈಡ್ ಆ್ಯಂಡ್ ರೂಲೇ ಮಾಡ್ತಾ ಇರೋದು. ಇಲ್ಲಿ ಯಾರು ನಿಮ್ಮ ಲೀಡರ್ಸ್ ಇದ್ದಾರಲ್ಲ, ಅಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡೋದ್ರಿಂದನೇ ಪ್ರಾಬ್ಲಮ್ ಆಗ್ತಿರೋದು. ಸೊ ಯುನೈಟೆಡ್ ಆಗಿರಬೇಕು, ಇದು ಮೊದಲನೇದು. ವಿ ಆರ್ ಸ್ಟಾರ್ಟೆಡ್ ಇಟ್ ಆ್ಯಂಡ್ ವಿಲ್ ಅಡ್ರೆಸ್ ದ ಸೇಮ್ ಥಿಂಗ್. ಇಲ್ಲಿವರೆಗೂ ಯಾವ ಅಸೋಸಿಯೇಷನಲ್ಲಿ ಎಷ್ಟು ಜನ ಸೇರಿದ್ರು ಅಂತ ನಾನು ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ, ಮಾಡೋಕ್ಕೂ ಹೋಗಿಲ್ಲ. ಎಲ್ರಿಗೂ ಸಮಾನವಾಗಿ ನಾವು ನೋಡ್ಕೊಂಡ್ವಿ. ನಾವು ಯುನೈಟೆಡ್ ಆಗೇನೆ ಮಾಡಿದ್ವಿ. ಸರ್ ಹೇಳ್ತೀನಿ ನೋಡಿ, ನಾನೊಂದು ಲೆಟ್ರ್ ಕಳಿಸಿದೆ, ನಿಮ್ಮ ಕಾಲೇಜ್ಗೂ ಬಂದಿರುತ್ತೆ. ಆ ಕಾಲೇಜ್ ನನಗೆ ಇದುವರೆಗೂ ರಿಪ್ಲೈ ಬಂದಿರೋದು ಶ್ರೀ ಕಾಲೇಜಿಂದ ಮಾತ್ರ. ಅಫಿಷಿಯಲಾಗಿ ಟೈಅಪ್ ಆದರು. ಶ್ರೀ ಅವ್ರು ಆಲ್ರೆಡಿ ದೇ ಆರ್ ವೆರಿ ಬಿಗ್ ಬ್ರ್ಯಾಂಡ್. ಅವ್ರು ಬಂದು ಟೈಅಪ್ ಆದರು. ನಾವು ಮಾಡೋಕ್ಕೆ ನಡೀದು ಬರಬೇಕಲ್ಲ ಸಾರ್. ಇಲ್ಲಿ ಇನ್ನೊಂದು, ನಮ್ಮ ಚಾನಲ್ ಹೆಂಗೆ ನಡೆಯುತ್ತೆ? ಇವಾಗ ನೀವು ಡಾಕ್ಟರ್ ಆಗಿದ್ದೀರಾ, ಕಷ್ಟಪಟ್ಟು ಓದಿದ್ದೀರಾ. ನಾನು ನನ್ನದೇ ಪರ್ಸನಲ್ ಎಕ್ಸಾಂಪಲ್ ಹೇಳ್ತೀನಿ. ನಂಗೆ ಫೋನ್ ಬರುತ್ತೆ, ಸರ್ ಒಂದು ಪ್ರಾಬ್ಲಮ್ ಆಗಿದೆ, ಈ ಜಮೀನಲ್ಲಿ ನಂದು ಹಿಂಗೆ ಆಗಿದೆ, ನನ್ನ ಆತ್ಮೀಯರನ್ನೇ ಸ್ವಲ್ಪ ನಿಮ್ಮ ಸಜೆಷನ್ಸ್ ಬೇಕಾ, ಬರಲ್ಲ ಅಂದ್ರೆ ಬನ್ನಿ ಅಂತೀನಿ. ಬಂದಾಗ ನೀಟಾಗಿ ನನ್ನ ಲೀಗಲ್ ಸರ್ವಿಸಸ್ ಎಲ್ಲ ತೊಗೊಳ್ತಾರೆ. ತೊಗೊಂಡು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಕೋಟಿಗಟ್ಟಲೆ ಲಾಭ ತೊಗೊಂಡು ಹೋಗ್ತಾರೆ. ನಾನು ಫೀಸ್ ಕೊಡೋದು ಬೇಡವಾ? ಲಾ ಓದಿಲ್ವಾ ನಾನು? ಕೊಡಲ್ಲ. ನಮ್ಮದನ್ನು ಅಡ್ರೆಸ್ ಮಾಡ್ಬೇಕಲ್ಲ ಸರ್. ಈವನ್ ದೆನ್ ನೋಡಿ, ಮೊನ್ನೆ 5,000 ಕೋಟಿ ಕೈಯಿಂದ ಹಾಕ್ಬಿಟ್ಟು ಸುಟ್ಕೊಂಡು ಕೂತಿದ್ದೀವಿ ನಾವು. ಕೈಯಿಂದ ಹಾಕಿ ಲಾಸ್ ಆಗಿದೆ.
ಆದರೂ ಮುಂದೆ ಹೋಗ್ತಾ ಇದ್ವಿ. ಏನಕ್ಕೆ ಅಂದರೆ ನಾವು ಕಾರ್ಪೊರೇಟ್ ಅಲ್ಲದೆ ಅಬ್ರಾಡ್ ಹೋಗ್ತಾ ಇದ್ವಿ. ನ್ಯಾಷನಲ್ ಚಾನಲ್ ಆಗ್ತಾಯಿದೆ ನಮ್ಮದು ಶಾರ್ಟ್ಲಿ. ಇವಾಗ ಕನ್ನಡದಲ್ಲಿ ನಾವು ನ್ಯಾಷನಲ್ ಚಾನಲ್ ಆಗ್ತಿದ್ವಿ, 1 ವರ್ಷದೊಳಗಡೆ ಅನೌನ್ಸ್ ಆಗುತ್ತೆ. ಸೊ ವಿ ಆರ್ ವರ್ಕಿಂಗ್. ಇಲ್ಲಿ ಏನಂದರೆ ನಮ್ಮಲ್ಲಿ ಒಂದು ಮಾತಿದೆ, ರಿಸ್ಕ್ ಏತು ಇಷ್ಕೆ. ರಿಸ್ಕ್ ತಗೋಬೇಕು, ರಿಸ್ಕ್ ತಗೊಳ್ತೋದ್ರೆ ಮಜಾ ಇರಲ್ಲ. ನಾವು ರಿಸ್ಕ್ ತಗೊಳ್ತೀವಿ. ಥ್ಯಾಂಕ್ ಯು ಸರ್. ಸರ್ ನೀವು ಹೇಳಿದ್ದು ನಿಜ ಐತಿ. ವಿಟಮಿನ್ ಎಮ್ ಡೆಫಿಷಿಯನ್ಸಿ ಎಲ್ಲದಕ್ಕೂ ಅವಶ್ಯಕತೆ ಇದೆ. ನಮ್ಮ AFIಗೂ ವಿಟಮಿನ್ ಡೆಫಿಷಿಯನ್ಸಿನೇ ಐತಿ. ಅದ್ರ ಸಲುವಾಗಿ ಕೆಲವು ಕಡೆ ಸುಮಾರಾಗಿ ಹೆಸರು ಕೆಡಿಸ್ಕೊಂಡಿದ್ದೀವಿ. ಒಪ್ತಿನ ಇಲ್ಲ ನಂಗಲ್ಲ. ಅದಕ್ಕೆ ಒಂದೇದು ನಾ ಏನೊಂದು ಎಕ್ಸಾಂಪಲ್ ಕೊಟ್ಟೆನಲ್ಲ, ಒಂದು ರಿಕ್ವೈರ್ಮೆಂಟ್ ಆಯುಷ್ ದ್ವಾರ ಸರ್ಟಿಫೈಡ್ ಅಂತೇಳಿ ಅದನ್ನು ಮಾಡಿದ್ದೇ ಆದರೆ ನಮ್ಮ ಸಂಸ್ಥೆನೂ ಬೆಳಿತೈತಿ, ನಿಮ್ಮ ಸಂಸ್ಥೆನೂ ಬೆಳಿತೈತಿ. ನಿಮ್ಮ ಥ್ರೂ ಅಡ್ವರ್ಟೈಸ್ಮೆಂಟ್ ಬರ್ಬೇಕಾದ್ರೆ ನೀವು ಇಂಥ ಸರ್ಟಿಫೈಡ್ ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ಅಂದರೆ ವಿಲ್ ಡೂ ಇಟ್. ವಿಲ್ ವರ್ಕ್ ಔಟ್. ತುಂಬ ಚೆನ್ನಾಗಿ ನಾವು